ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಇಂದು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ ಅರುಣ್ ಚವ್ಹಾಣ್ ಅವರಿಂದ ಮುಖ್ಯ ರಸ್ತೆಯ ಅಗಲೀಕರಣ ಕಾರ್ಯಾಚರಣೆ ನಡೆಯಿತು. ತಾಳಿಕೋಟೆ ಹಾಗೂ ಸುರಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಫುಟ್ಪಾತಿನ ಮುಂದುಗಡೆ ಇರುವಂತಹ ಕಲ್ಲು, ಮಣ್ಣು ಇತ್ಯಾದಿಗಳನ್ನು ತ್ಯಾಜ್ಯ ವಸ್ತುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಾಯಿತು. ಬೆಳೆಯುತ್ತಿರುವ ಹುಣಸಗಿ ಪಟ್ಟಣದಲ್ಲಿ ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದ್ದು, ದಿನಾಲೂ ಟ್ರಾಫಿಕ್ನ ಜಂಜಾಟದಿಂದ ಜನರು ರೋಸಿ ಹೋಗಿದ್ದರು. ಇದನ್ನೆಲ್ಲ ಅರಿತ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇಂದು ಬೆಳಗ್ಗೆ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಮುಖಾಂತರ ಸ್ವಚ್ಛತಾ ಕಾರ್ಯವನ್ನು ಮಾಡಿ ಜನರ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು. ಅದೇ ರೀತಿಯಾಗಿ ಹುಣಸಗಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಸುಸಜ್ಜಿತ ಶೌಚಾಲಯದ ವ್ಯವಸ್ಥೆ, ಬೆಳಗ್ಗೆ 5 ಗಂಟೆಯಿಂದ ಓಡಿ ಹಾಗೂ ಗಲ್ಲಿಗಳಲ್ಲಿ ಕಸ ಗುಡಿಸುವ ವ್ಯವಸ್ಥೆ, ಇನ್ನು ಅನೇಕ ಪಂಚಾಯಿತಿ ಸಂಬಂಧಪಟ್ಟ ಕೆಲಸಗಳನ್ನು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಅರುಣ್ ಚವ್ಹಾಣ್ ಅವರೇ ಸ್ವತಃ ತಾವೇ ಮುಂದೆ ನಿಂತು ಕೆಲಸ ಮಾಡಿಸುತ್ತಾರೆ ಎಂದು ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಹೆಲ್ತ್ ಇನ್ಸ್ಪೆಕ್ಟರ್ಗಳಾದ ನಾಗರಾಜ್ ಬಪ್ಪರ್ಗಿ, ಶಿವಕುಮಾರ್ ಬಾಳಿ ಹಾಗೂ ಇನ್ನೂ ಅನೇಕ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಹುಣಸಗಿಯ ಈ ಒಂದು ತಾಲೂಕು ಪಟ್ಟಣದಲ್ಲಿ ಬೆಳೆಯುತ್ತಿರುವ ಒಂದು ನಗರದಲ್ಲಿ ಒಂದು ಟ್ರಾಫಿಕ್ನ ಒಂದು ತೊಂದರೆಯಿಂದಾಗಿ ಜನರು ಬಹಳ ಗೋಳಾಡುವಂತಾಗಿತ್ತು. ಆದ ಕಾರಣ ಹುಣಸಗಿಯ ಪಟ್ಟಣ ಪಂಚಾಯಿತಿಯ ಮುಖ್ಯ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಚವ್ಹಾಣ್ ಸರ್ ಅವರು ಇಂದು ಬೆಳಗ್ಗೆ ಈ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆದ ಕಾರಣ ಒಂದು ಜನರಿಗೆ ಅನುಕೂಲ ಆಗಿದೆಯೋ ಇಲ್ಲ ಅಂತ ಈ ಒಂದು ಜನರ ಒಂದು ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ನಮ್ಮ ಹೆಸರು? ನನ್ನ ಹೆಸರು ಸೈಯದ್ ನೂರುಲ್ ಹಸನ್, ಹುಣಸಗಿ ಗ್ರಾಮದವನು. ಈಗೇನದ ಚೀಫ್ ಆಫೀಸರ್ ಬಂದಿಂದ ಸ್ವಲ್ಪ ಅಭಿವೃದ್ಧಿ ಕಾಣಕತ್ತದ. ಸ್ವಲ್ಪ ಏನದ ಇನ್ನೂ ಆಗಬೇಕು, ಪಾರ್ಕಿಂಗ್ ಸಮಸ್ಯೆ ಅದ. ಅದು ಏನದ ಸರ್ಕಾರಿ ಅಧಿಕಾರಿಗಳು ನೀಟಾಗಿ ಮಾಡ್ಲಕತ್ತಾರ. ಇನ್ನೂ ಹೆಚ್ಚಿನ ಮಾಡಬೇಕಂತ ಅಭಿಲಾಷೆಯನ್ನು ಹೊಂದಿದ್ದೀವಿ. ಸಾರ್ವಜನಿಕ ತೊಂದರೆ ಸಂತೆ ದಿನ ಮತ್ತೇನಪ್ಪ ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ಲಕತ್ತ. ಪಂಚಾಯತಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಏನಾದ ದಕ್ಷತೆಯಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ಲಕತ್ತದ ಅಂತ ಹೇಳಕ್ ಬಯಸ್ತೇನೆ. ಈ ಆಫೀಸರ್ ಬಗ್ಗೆ ನೀವೇನ್ ಹೇಳ್ತೀರಿ? ಏನಿಲ್ಲ, ಚಂದಾಗಿ ಅವ್ರು ಬಂದಿಂದ ಏನದ ಒಳ್ಳೆ ಸರ್ಕಾರದ ಯೋಜನೆಗಳು ಮತ್ತು ಅವರ ದಕ್ಷತೆ ಏನದ ಅಭಿವೃದ್ಧಿ ಮಾಡ್ಲಕತ್ತಾರ ಅಂತ ಹೇಳ್ತೀವಿ. ಇದರಿಂದ ಜನರಿಗೆ ಅನುಕೂಲ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ? ಅನುಕೂಲ ಅನುಕೂಲ ನಡ್ಲಕತ್ತಿದೆ. ಓಕೆ ವೀಕ್ಷಕರೇ, ಕೇಳಿದ್ರಲ್ಲ, ಈ ಒಂದು ಟ್ರಾಫಿಕ್ ಒಂದು ತೊಂದರೆಯಿಂದ ಜನರು ರೋಸಿ ಹೋಗಿದ್ದಾರೆ. ಆದ ಕಾರಣ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಚವ್ಹಾಣ್ ಸರ್ ಅವರಿಂದ ಈ ಒಂದು ಟ್ರಾಫಿಕ್ ನಿವಾರಣೆ ಮಾಡಿದ್ದಾರೆ ಅಂತ ಜನರ ಒಂದು ಅಭಿಪ್ರಾಯ ತಿಳಿಸಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ಪ್ರಕಾಶ್ ಕೊಳ್ಳಿಗೌಡ ಅಂತೇಳಿ, ಬಟ್ಟೆ ಮಾಲಕರು. ಇದು ಒಂದು ಒಳ್ಳೆ ಕೆಲಸ ಅಂತ ನಮ್ಗೆ ಅನಿಸ್ತಾ ಇದೆ. ಪಟ್ಟಣದ ಸಿಒ ಅಧಿಕಾರಿಗಳಾದಂಥ ಚವ್ಹಾಣ್ ಸರ್ ಮತ್ತು ಅವರ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಶ್ಲಾಘನೀಯ ಕೆಲಸ ಅಂತ ನಮ್ಗೆ ಅನಿಸ್ತಾ ಇದೆ. ಒಳ್ಳೆ, ಪರವಾಗಿಲ್ಲ, ಚೆನ್ನಾಗಿದೆ ಕೆಲಸ. ನಿಮಗೆ ಅನುಕೂಲ ಆಗಿದೆ ಅಂತ ಹೇಳ್ತೀರಾ? ಆಗುತ್ತೆ ಸರ್, ಯಾರಿಗೆ ಅನುಕೂಲ ಆಗಲ್ಲ? ಯಾಕಂದ್ರೆ ಸಾಕಷ್ಟು ಗಾಡಿಗಳು ಅಡ್ಡದಿಡ್ಡಿ ನಿಲ್ಲಿಸ್ತಾರೆ. ಇದು ಈ ರೀತಿ ಆಗೋದ್ರಿಂದ ಒಂದು ನೀಟಾಗಿ ಗಾಡಿ ನಿಲ್ಲಿಸ್ತಾರೆ. ಒಂದು ಒಳ್ಳೆ ಕೆಲಸ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಾರ್ಯಾಚರಣೆಯಿಂದ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗಿದೆ ಅಂತ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳು.